ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಉಷಾ ಜನಮ ಮಷಿನ್ನು ಅದರಲ್ಲಿ ಇನ್ಬಿಲ್ಟ್ ಸ್ಟಿಚಸ್ ಇರುತ್ತಲ್ಲ ಫ್ರೆಂಡ್ಸ್, ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫುಡ್ ಚೇಂಜ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನಾನು. ಈಗ ಇಲ್ಲಿ ಸಿಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಎ ಅಂತ ಅಂದರೆ ಅದು ಮಾಮೂಲಿ ಸ್ಟ್ರೈಟ್ ಸ್ಟಿಚ್ ಆಗುತ್ತೆ, ಸ್ಟ್ರೈಟಾಗಿ ಬರುತ್ತೆ. ಸಿಯಿಂದ ಅಂದರೆ ಜಿಗ್ಸಾಗಿಂದ, ಅಲ್ಲಿಂದ ಇನ್ಬಿಲ್ಟ್ ಸ್ಟಿಚಸ್ಸು ಡಿಸೈನಾಗಿ ಬೇರೆ ಬೇರೆ ವೆರೈಟಿ ಆಫ್ ಇನ್ಬಿಲ್ಟ್ ಸ್ಟಿಚಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ಎಂಬ್ರಾಯ್ಡ್ರಿಲಿ ತುಂಬ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಸ್ಯಾಟಿನ್ ಸ್ಟಿಚ್ ಥರನೇ ಬರುತ್ತೆ. ಇದು ಇನ್ನೂ ಹತ್ತತ್ರಕ್ಕೆ ಮಾಡಬಹುದು, ಇಲ್ಲಾಂದರೆ ಮತ್ತೆ ಇನ್ನೊಂದ್ಸಲ ಅದ್ರ ಮೇಲೆ ಮಾಡಿಬಿಟ್ರೆ ಫುಲ್ ಸ್ಯಾಟಿನ್ ಸ್ಟಿಚ್ ಥರನೇ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ಬ್ಲೌಸ್ಗೆ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ಈಗ ಡೀಲ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಲೆಂತ್ ಡಿ ಅಂದರೆ ಈ ಪ್ಯಾಟರ್ನ್ ಬರುತ್ತೆ. ಅಂದರೆ ಲೆಂತ್ ಕಡಿಮೆ ಇಟ್ಕೊಂಡ್ರೆ ಡಿಸೈನ್ ಇನ್ನೂ ಚಿಕ್ಕದಾಗಿ ಬರುತ್ತೆ, ದೊಡ್ಡದಾಗಿ ಇಟ್ಕೊಂಡ್ರೆ ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್. ಅಷ್ಟೇ ಡಿಫ್ರೆನ್ಸು. ಅಷ್ಟೆಲ್ಲ ಇನ್ಬಿಲ್ಟ್ ಸ್ಟಿಚಸಲ್ಲಿ ಅಂದರೆ ದೊಡ್ಡದಾಗಾದ್ರು ಮಾಡ್ಕೊಳ್ಬಹುದು, ಮೀಡಿಯಮ್ಮು ಚಿಕ್ಕದು ಹಾಗೆಲ್ಲ. ನೋಡಿ ಹಿಂಗೆ ದೂರಕ್ಕೆ ಬರುತ್ತೆ ಫ್ರೆಂಡ್ಸ್. ನಾನು ಸಾರಿ ಕುಚ್ಚೋದನ್ನೂ ಮಾಡಿದ್ದೀನಿ ವೀಡಿಯೋಸು, ಅದನ್ನು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಿಂಗೆ ಇಷ್ಟೊಂದು ಇನ್ಬಿಲ್ಟ್ ಸ್ಟಿಚಸ್ ಇರುತ್ತೆ ಫ್ರೆಂಡ್ಸ್. ನೀವು ಒಟ್ಟು 32 ಇನ್ಬಿಲ್ಟ್ ಸ್ಟಿಚಸ್ ಇದೆ. ಇನ್ನೇ ವೇರಿಯೇಷನ್ ಮಾಡಿಕೊಂಡು ಸ್ಮಾಲು ಮತ್ತು ದೊಡ್ಡದು ಮಾಡಿಕೊಂಡು ಮಾಡಿದ್ರೆ ಅಷ್ಟೊಂದು ಇನ್ಬಿಲ್ಟ್ ಸ್ಟಿಚಸ್ ಇಲ್ಲಿ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿದೆ. ನಾನು ಇದರಲ್ಲೇ ಫುಡ್ಸ್ಗಳ ಡೆಮೋನು ಮಾಡಿದ್ದೀನಿ ಫ್ರೆಂಡ್ಸ್. 32 ಪ್ರೆಸರ್ ಫುಡ್ಸ್ದು ಡೆಮೋ ಮಾಡಿದ್ದೀನಿ. ಅದರಲ್ಲಿ ಸ್ಟೋನ್ ಚೈನು, ಬಾಲ್ ಚೈನ್ ಎಲ್ಲನೂ ಹೇಗೆ ಯೂಸ್ ಮಾಡೋದು, ಆಮೇಲೆ ಕಾರ್ಡಿಂಗ್ ಥ್ರೆಡ್ಸ್ ಅಂತ ಬರುತ್ತೆ, ಆರೆಳೆ ದಾರ ಅದೆಲ್ಲ ಬರುತ್ತೆ. ಅದನ್ನೆಲ್ಲವೇ ಕಾರ್ಡಿಂಗ್ ಫುಟ್ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು, ಮತ್ತು ಸ್ಯಾಟಿನ್ ಸ್ಟಿಚ್ಚಲ್ಲೇ ಅದನ್ನು ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಸ್ಯಾಟಿನ್ ಸ್ಟಿಚ್ಚು ಹೇಗೆ ಮಾಡೋದು ಅಂತ. ಆಮೇಲೆ ರೋಲರ್ ಫುಟ್ಟು, ಬ್ಯಾಗು, ಜೀನ್ಸು ಎಲ್ಲ ಹೊಲ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಆ ಥರ ಫುಡ್ಸ್ ಒಂದಿದ್ದರೆ ನಮ್ಮ ಬ್ಲೌಸ್ಗೆ ನಾವೇ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು ಸಿಂಪಲ್ಲಾಗಿ. ಇನ್ನು ನಿಮಗೆ ಫ್ರೀ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರ್ತದೆ ಅಂತ ಅಂದರೆ, ಈಗ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಬ್ಲೌಸ್ಗೆ, ಆ ಥರ ಮಾಡಬಹುದು. ಅದುವೇ ಫ್ರೀ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೂ ಒಂದು ಫೂಟ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು. ಅದಕ್ಕೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ನಾನು ಒಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಎಯಿಂದ ಇದೆಯಲ್ಲ, ಎಯಿಂದ ಕೆ ವರ್ಕ್ ಇದೆಯಲ್ಲ, ಅಲ್ಲಿ ಅದುವರೆಗೂ ನಾನು ಡಿಸೈನ್ಸ್ನ ಮಾಡ್ತಾಯಿದ್ದೀನಿ. ಇನ್ಬಿಲ್ಟ್ ಸ್ಟಿಚಸ್ ಹೇಗೆ ಬರುತ್ತೆ, ಈ ಪ್ಯಾಟರ್ನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಬ್ಲೌಸಿಗೆ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಝೀರೋಲಿ ಇಟ್ಕೊಂಡು ಮಾಡಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಝರಿ ಥ್ರೆಡ್ಡು ಹೇಗೆ ಯೂಸ್ ಮಾಡೋದು, ಟೆನ್ಷನ್ ಎಷ್ಟು ಇಟ್ಕೊಳ್ಳೋದು ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಝೀರೋಲಿ ಇಟ್ಕೊಂಡೇ ಮಾಡಬೇಕು ಝರಿ ಥ್ರೆಡ್ಡು. ಆಮೇಲೆ ಫ್ರೀ ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಝೀರೋಲೇ ಇಟ್ಕೊಬೇಕು. ಅದೆಲ್ಲ ಮಾಡಿದ್ರೆ ತುಂಬ ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆಮೇಲೆ ನಾನು ಉಷಾ ಜನಮ ಮಷಿನ್ದುವೆ ಡೆಮೋ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪಾರ್ಟ್ 2ನೂ ಮಾಡ್ತೀನಿ ಫ್ರೆಂಡ್ಸ್, ಇನ್ ಡೀಟೇಲಾಗಿ ಫುಲ್ಲು. ಅದು ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಒಂದು 3 ಮಿನಿಟ್ಸ್ ಅಷ್ಟೇ ಮಾಡಿದ್ದೀನಿ. ಇನ್ನೊಂದು 40 ಮಿನಿಟ್ಸ್ ವೀಡಿಯೋನೇ ಫುಲ್ ಡೀಟೇಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಡೀಟೇಲಾಗಿ ಅರ್ಥ ಆಗಲಿ ಅಂತ. ಬಾಬಿನ್ ಕೇಸು ಹೇಗೆ ಹಾಕೋದು, ಆಮೇಲೆ ರಿಮೂವ್ ಹೇಗೆ ಮಾಡೋದು, ಆಮೇಲೆ ಆಯಿಲಿಂಗ್ ಹೇಗೆ ಮಾಡೋದು, ನೀಡಲ್ ಹೇಗೆ ಹಾಕೋದು, ಅದನ್ನೆಲ್ಲ ಮಾಡ್ತೀನಿ ಫ್ರೆಂಡ್ಸ್. ಇದು ನಂದು ಉಷಾ ಜನಮೆ ವಂಡರ್ ಸ್ಟಿಚ್ ಪ್ಲಸ್. ಇದು ವಂಡರ್ ಸ್ಟಿಚ್ಗಿಂತ ಮತ್ತು ನೆಕ್ಸ್ಟ್ ವರ್ಷನ್ ಇದು ವಂಡರ್ ಸ್ಟಿಚ್ ಪ್ಲಸ್. ಇದು ನೋಡಿ ಫ್ರೆಂಡ್ಸ್, ಅಲ್ಲಿ ಫಸ್ಟ್ ಇತ್ತಲ್ಲ ಪಿಂಕ್ ಕಲರ್ಲಿ, ಅಲ್ಲಿ ಬಂದಿರೋ ಡಿಸೈನ್ಸ್ ಇವೆಲ್ಲವೇ. ನೆಕ್ಸ್ಟು ಅದು ಗ್ರೇ ಕಲರ್ಲಿ ಇದೆಯಲ್ಲ, ಅದುವೇ ಇಟ್ಕೊಂಡು ಮಾಡಬೇಕು. ಅದನ್ನು ನಾನು ಮುಂದೆ ಡೀಟೇಲಾಗಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಪಿಂಕ್ ಕಲರ್ಲಿ ಮಾಡಿರೋದು ಎಲ್ವರೆಗೂ. ಆಮೇಲೆ ಇದು ಗ್ರೇ ಕಲರು, ಅದನ್ನು ಇಟ್ಕೊಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ, ಅದು ಗ್ರೇ ಕಲರ್ಲಿದೆ. ಇಟ್ಕೊಂಡ್ರೆ ಆ ಕೆಳಗಡೆ ಪ್ಯಾಟ್ರನ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲೂ ಕಡಿಮೆಗೂ ಫುಲ್ ಒಂದು ಲೈನ್ ಮಾಡ್ಕೊಬೋದು. ಫುಲ್ಲು ದೊಡ್ಡದಾಗಿ ದೊಡ್ಡದಾಗಿ ಇಟ್ಕೊಂಡು ಮಾಡೋದನ್ನು ಮಾಡ್ಬೋದು ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಇನ್ನೂ ಡೀಟೇಲಾಗಿ.
ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.